ಶ್ರೀ ವಿಶ್ವಾವಸುನಾಮ ಸಂವತ್ಸರ ದಕ್ಷಿಣಾಯಣ ಹೇಮಂತ ಋತು ಪುಷ್ಯಮಾಸ ಶುಕ್ಲ ಪಕ್ಷವಾಗಿದೆ. ಈ ದಿವಸ ಸೋಮವಾರವಾಗಿರತಕ್ಕಂಥದ್ದು, ದಶಮಿ ತಿಥಿ, ಅಶ್ವಿನಿ ನಕ್ಷತ್ರ. ಈ ದಿವಸ ಅಶ್ವಿನಿ ನಕ್ಷತ್ರ ಇದೆ. ಸೋಮವಾರ ಈಶ್ವರನ ವಾರ, ಮೃತ್ಯುಂಜಯನ ವಾರ ಮತ್ತು ಅಶ್ವಿನಿ ನಕ್ಷತ್ರ ಸೇರಿದೆ. ಹೀಗಾಗಿ ಆರೋಗ್ಯ ವರ್ಧನೆಗೆ ಈ ದಿವಸ ತುಂಬ ಪ್ರಶಸ್ತವಾದ ನಕ್ಷತ್ರ ಇದು. ಏನಾದರೂ ನಾವು ಔಷಧಿ ಸ್ವೀಕರಿಸಬೇಕು ಅಥವಾ ಇನ್ಯಾವುದೋ ಟ್ರೀಟ್ಮೆಂಟ್ ತೊಗೋಬೇಕು, ಇನ್ಯಾವುದೋ ಸರ್ಜರಿ ಮಾಡಿಸ್ಬೇಕು, ಈ ಥರ ನಮ್ಮ ದೇಹಕ್ಕೆ ಆರೋಗ್ಯಪ್ರದವಾಗಿರತಕ್ಕಂಥದ್ದು ಏನಾದರೂ ಮಾಡಬೇಕು, ಒಂದು ಮಾತ್ರೆ ತೊಗೋಬೇಕು, ಈ ಹೊತ್ತಿನಿಂದ ತೊಗೊಳ್ಳ, ಈ ಥರ ಇದ್ದರೆ ಅಶ್ವಿನಿ ನಕ್ಷತ್ರದಿಂದ ಪ್ರಾರಂಭ ಮಾಡಬಹುದು ಅಂತ. ತುಂಬ ಆರೋಗ್ಯವರ್ಧಕ ನಕ್ಷತ್ರ ಅದು ಅಂತ. ಮತ್ತು ಈಶ್ವರ ಮೃತ್ಯುಂಜಯತಿ, ಮೃತ್ಯುವನ್ನು ಜಯಿಸ್ತಕ್ಕಂಥದ್ದಲ್ವ ಅವನ ಶಕ್ತಿ. ಅವನು ಮೃತ್ಯುವಾಗಿದ್ದಾನೆ, ಮೃತ್ಯು ಸ್ವರೂಪಿಯಾಗಿದ್ದಾನೆ, ಆದರೆ ಅಮೃತವನ್ನಾಗಿ ಮಾಡ್ತಾನೆ ನಮ್ಮನ್ನು. ಯಾರು ಭಕ್ತರೋ, ಯಾರು ಈಶ್ವರನ ನಚ್ಚಿಕೊಂಡಿರ್ತಾರೋ ಅವನನ್ನು, ಆ ಭಕ್ತರನ್ನು ಅವನು ಉದ್ಧರಿಸ್ತಾನೆ. ಹೀಗಾಗಿ ಈ ವಾರ ಮತ್ತು ಈ ನಕ್ಷತ್ರ ತುಂಬ ಚೆನ್ನಾಗಿದೆ. ಇನ್ನು ಎರಡನೇ ಅಂಶ, ಬುಧ ಇಷ್ಟು ದಿವಸ ಕುಜನ ಮನೆಯಲ್ಲಿದ್ದ. ಕುಜ ಶತ್ರುಕ್ಷೇತ್ರ. ಕುಜನಿಗೆ ಬುಧನ ಕಂಡ್ರಾಗಲ್ಲ, ಬುಧನಿಗೆ ಓಕೆ ಸಮವಾಗಿದೆ. ಆದರೂ ಅಂಥ ಶತ್ರುಕ್ಷೇತ್ರದಲ್ಲಿದ್ದಾಗ ಸ್ವಲ್ಪ ತಲೆ ಬಿಸಿ ಮಾಡ್ತಾನೆ. ಈ ಮುಖ್ಯವಾಗಿ ಬೌದ್ಧಿಕವಾಗಿ ಮಂಕುತನ ಮಾಡ್ತಾ ಇದ್ದ. ಇಷ್ಟು ದಿವಸ ಆಲೋಚನೆಗಳೆಲ್ಲ ಏನು ಆಲೋಚನೆ ಮಾಡಿದ್ರೂ ಅವ್ರಿಗೆ ಹೆಂಗೆ ಕೆಡುಕು ಮಾಡಲಿ, ಯಾವ ಥರ ತೊಂದರೆ ಮಾಡಲಿ, ಈ ಥರದ ಆಲೋಚನೆಗಳು ಬಂದುಬಿಡುತ್ತೆ. ಆ ಥರ ಆಗ್ತಾಯಿತ್ತು. ಈಗ ಹಾಗಲ್ಲ, ಗುರುವಿನ ಮನೆಗೆ ಹೋಗ್ತಾ ಇದ್ದಾನೆ. ಗುರು ಅಷ್ಟೇ, ಬುಧನಿಗೆ ಗುರು ಸಮ, ಆದರೆ ಗುರುವಿಗೆ ಬುಧನ ಕಂಡ್ರೆ ಆಗಲ್ಲ, ಶತ್ರುತ್ವವಾಗಿದೆ. ಆದರೂ ಕೂಡ ಆ ಗುರುವಿನ ಮನೆಯಲ್ಲಿ ಬುಧನ ಸಂಚಾರ ಅಂತಕ್ಕಂಥದ್ದು ಶುಭ ಫಲವನ್ನು ಹೇಳಿದೆ. ಪಂಡಿತ, ಸತ್ಕೃತ, ಮೇಧಾವಿ ಅಂತೆಲ್ಲ ಹೇಳಿದೆ. ಪಂಡಿತ ರಾಜಮಾನ್ಯತೆ ಸಿಗುತ್ತೆ ಅಂತಲೂ ಹೇಳಿದೆ. ಹೀಗಾಗಿ ಒಳ್ಳೆಯ ಫಲಗಳನ್ನು ಬುಧ ಈ ದಿವಸದಿಂದ ಎಲ್ಲ ರಾಶಿಗಳವರಿಗೆ ಹಂಚ್ತಾನೆ. ಬೇರೆಲ್ಲ ಗ್ರಹಗಳು, ಕೆಲವು ಗ್ರಹಗಳಿಗೆ ಒಂದೊಂದು ಆ ರಾಶಿಗೆ ಪ್ರವೇಶವಾದಾಗ ರಾಶಿಯ ಮಧ್ಯಭಾಗದಲ್ಲಿ, ರಾಶಿಯ ಕೊನೆಯ ಭಾಗದಲ್ಲಿ ಹೀಗೆ ಫಲ ಇದ್ದರೆ ಬುಧನದೇ ಹೆಂಗೆ ಗೊತ್ತಾ, ಸಾರ್ವಕಾಲಂ ಅಂತ ಹೇಳಿದೆ. ಅಲ್ಲಿ ಒಂದು ಸಲ ನೆನಪು ಮಾಡಿಕೊಳ್ಳೋಣ. ಯಾಕೆ ಅಂತಂದರೆ ನಿಮಗೆ ಒಂದು ದೃಢ ನಿಶ್ಚಯವಾಗುತ್ತೆ ಮನಸ್ಸಿನಲ್ಲಿ, ಹೌದಾ ಇಂತಿಂಥ ಗ್ರಹಗಳು ಹೀಗ ಅಂದರೆ ಒಂದು ಸ್ಪಷ್ಟತೆ ಬರುತ್ತೆ. ಆ ಕಾರಣದಿಂದಾಗಿ ದಿನಕರ ರುಧಿರವು ಪ್ರವೇಶ ಕಾಲೇ ಗುರು ಭೃಗುಜೌ ಭವನಸ್ಯ ಮಧ್ಯಯಾತೌ ರವಿಸುತ ಶಶಿನೌ ವಿನಿರ್ಗಮಸ್ತು ಶಶಿತನಯ. ಶಶಿತನಯ ಅಂದರೆ ಚಂದ್ರನ ಮಗ. ಫಲದಸ್ತು ಸರ್ವಕಾಲ, ಎಲ್ಲ ಕಾಲದಲ್ಲೂ ಅವನು ಫಲವನ್ನು ಕೊಡ್ತಾನೆ ಅಂತ. ಹೀಗಾಗಿ ಬುಧ ಪ್ರವೇಶ, ಒಂದು ರಾಶಿಯನ್ನು ಪ್ರವೇಶ ಮಾಡೋದು ಹಾಗಿರಲಿ, ಅವನು ಪ್ರವೇಶ, ಮಧ್ಯ, ಅಂತ್ಯ ಮತ್ತು ಇನ್ನೊಂದು ಹೀಗೆ ಅವನ ಪ್ರವೇಶ ಆಗ್ತಾ ಇದೆ ಅಂದರೆ ಫಲ ಸಿಗ್ತಾ ಇದೆ ಅಂತ. ಸಂಪೂರ್ಣವಾಗಿ ಎಲ್ಲ ಆ ರಾಶಿಯ ಅಷ್ಟೂ ದ್ರೇಕಾಣಗಳನ್ನು ಸಂಚರಿಸುವ ವೇಳೆಯಲ್ಲೆಲ್ಲ ಫಲ ಕೊಡ್ತಾನೆ ಅಂತ. ಅದು ಬುಧನ ವಿಶೇಷತೆ. ಇಂಥ ಬುಧ ಈ ಗುರುವಿನ ಮನೆಯಲ್ಲಿ ಸಂಚರಿಸುವಾಗ ತುಂಬ ಶುಭ ಫಲವನ್ನು ತಂದುಕೊಡ್ತಾನೆ. ಆತಂಕ ಬೇಡ. ಯಾವ್ಯಾವ ರಾಶಿಗಳಿಗೆ ಏನೇನು ಯಾವ್ಯಾವ ರೀತಿಯ ಫಲ, ಇದನ್ನೆಲ್ಲ ನೋಡ್ತಾ ಹೋಗೋಣ. ಕೆಲವು ರಾಶಿಗಳಿಗೆ ತೊಡಕು ಇದೆ, ಇಲ್ಲ ಅಂತಲ್ಲ, ಅದನ್ನು ಗಮನಿಸೋಣ. ಅಂತೂ ಈ ದಿವಸ ಪರಮೇಶ್ವರನ ಆರಾಧನೆ ಮಾಡಿಕೊಳ್ಳಿ, ಒಳ್ಳೆಯದಾಗಲಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.